ಭಾಗ್ಯನಗರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಬಾಬಾಜಾನ್. ಗುಡಿಬಂಡೆ ತಾಲೂಕಿನ ಚೆಂಡೂರು ಕ್ರಾಸ್ ಬಳಿ ಇರುವ ಕೋಮಲ್ ಗಾರ್ಡನ್ ಹೋಟೆಲ್ನಲ್ಲಿ ಹಬ್ಬಚಂದ್ರ ಮತ್ತು ತಿರುಮಣಿ ಗ್ರಾಮ ಪಂಚಾಯತ್ನ ಸುಮಾರು 2,000 ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ಗಳ ವಿತರಣಾ ಕಾರ್ಯಕ್ರಮವನ್ನು ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ನಮ್ಮ ದೇಶದಲ್ಲಿ ಪ್ರತಿದಿನ ಅಪಘಾತಗಳಿಂದ ನೂರಾರು ಜನರು ಸಾವನ್ನಪ್ಪುತ್ತಿದ್ದಾರೆ. ಇದರಿಂದ ಹಲವಾರು ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. 50% ಅಪಘಾತಗಳು ಹೆಲ್ಮೆಟ್ ಧರಿಸದೇ ಇರುವಂತಹ ದ್ವಿಚಕ್ರ ವಾಹನ ಸವಾರರಿಂದ ಅಪಘಾತಗಳಾಗಿ ಪ್ರಾಣಹಾನಿಯಾಗುತ್ತಿದೆ. ಅಪಘಾತಗಳು ಆದಾಗ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿ ಜೀವ ಉಳಿಸುವುದೇ ನಿಜವಾದ ಹೀರೋಯಿಸಂ. ಈ ಕೆಲಸವನ್ನು ಸಮಾಜ ಸೇವಕರಾದ ಹರಿನಾಥ್ ರೆಡ್ಡಿರವರು ಮಾಡುತ್ತಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರಿನಾಥ್ ರೆಡ್ಡಿರವರು ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರಿಗೆ ಉತ್ತಮ ಗುಣಮಟ್ಟದ ಹೆಲ್ಮೆಟ್ಗಳು ನೀಡುತ್ತಿರುವುದು ಉತ್ತಮ ಸಾಮಾಜಿಕ ಕೆಲಸವಾಗಿದೆ. ಆದ್ದರಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನರ ಆಶೀರ್ವಾದ ಹರಿನಾಥ್ ರೆಡ್ಡಿರವರ ಮೇಲೆ ಸದಾ ಇರಲಿ, ಇನ್ನೂ ಉತ್ತಮ ಸಮಾಜ ಸೇವೆಯನ್ನು ಮಾಡಲಿ ಎಂದು ಆಶಿಸುತ್ತೇನೆ ಎಂದರು. ನಾವೊಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿಯ ಜೀವವನ್ನ ಉಳಿಸುವಂತ ಕೆಲಸ, ಅದು ನಿಜವಾದಂತ ಹೀರೋಯಿಸಂ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಹೀರೋ ಮಾಡುವಂತ ಕೆಲಸ. ಇವತ್ತು ಆ ಕೆಲಸವನ್ನ ನಮ್ಮ ಮಧ್ಯೆ ಇದ್ದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹರಿನಾಥ್ ರೆಡ್ಡಿ ಅವರು. ಇದು ನಿಜವಾದಂತ ಹೀರೋಯಿಸಂ ಕೆಲಸ. ನಂತರ ಸಮಾಜ ಸೇವಕರಾದ ಹರಿನಾಥ್ ರೆಡ್ಡಿರವರು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ಗಳನ್ನು ನೀಡಲಾಗುವುದು. ಹೆಲ್ಮೆಟ್ ಧರಿಸುವುದರಿಂದ ಅಮೂಲ್ಯವಾದ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 25,000ರಿಂದ 40,000 ಹೆಲ್ಮೆಟ್ಗಳನ್ನು ದ್ವಿಚಕ್ರ ವಾಹನ ಸವಾರರಿಗೆ ವಿತರಣೆ ಮಾಡಲಾಗುವುದು. ಇದರಲ್ಲಿ ಯಾವುದೇ ಪಕ್ಷದವರಿರಲಿ ಪಕ್ಷಾತೀತವಾಗಿ ಹೆಲ್ಮೆಟ್ಗಳು ನೀಡಲಾಗುವುದು. ಈಗಾಗಲೇ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಸಲಹೆ ಮೇರೆಗೆ ಗುಡಿಬಂಡೆ ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್, ಪಿಎಲ್ಡಿ ಬ್ಯಾಂಕ್, ಟಿಎಪಿಎಂಸಿ ಚುನಾವಣೆಗಳಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಮುಂದೆ ಬರುವಂತಹ ಪಟ್ಟಣ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸಲಹೆ ಸೂಚನೆ, ಅವರ ಆಶೀರ್ವಾದ ಅಗತ್ಯವಾಗಿರುತ್ತದೆ. ಏಕೆಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಮಂತ್ರಿಗಳಾದ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿದ್ದಾರೆ. ಮುಖ್ಯವಾಗಿ ವೈದ್ಯಕೀಯ ಆಸ್ಪತ್ರೆ, ನಂದಿ ಹಿಲ್ಸ್ನ ರೂಪ್ವೇ ಹಾಗೂ HN ವ್ಯಾಲಿ ನೀರು ಈ ಭಾಗಕ್ಕೆ ತರುವುದು, ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆದರೆ ಬಾಗೇಪಲ್ಲಿ ಶಾಸಕರು 3 ಬಾರಿ ಗೆದ್ದರೂ ಬಾಗೇಪಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ರಸ್ತೆಗಳಿಲ್ಲ, ಉತ್ತಮವಾದ ಆಸ್ಪತ್ರೆಗಳಿಲ್ಲ, ಉತ್ತಮವಾದ ಬಸ್ ನಿಲ್ದಾಣಗಳಿಲ್ಲ. ಹೀಗೆ ಬಾಗೇಪಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದ ಮಾಡುವ ಮುಖಾಂತರ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಟೆಕ್ ಸಿಟಿಯನ್ನ ಮಾಡುವಂತ ಊಹೆ ಇರುವ ನಾಯಕರಂತಂದ್ರೆ ನಮ್ಮ ಸುಧಾಕರಣ್ಣನವರು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ನೋಡಿ ಯಾವ ಮಟ್ಟಕ್ಕೆ ಬೆಳೀತೆ ಅಂತ ನಂದಿ ರೋಪ್ವೇ ಮಾಡಿರತಕ್ಕಂತಹ ಒಂದು ನಾಯಕರು ಇವರೇ ಇದ್ದಾರೆ. ನಾವು ಯಾರು ಭಯಪಡಬೇಕಾಗಿಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮ ಸುಧಾಕರಣ್ಣನವರು ನಮ್ಮ ಹಿಂದುಗಡೆ ಇದ್ದಾರೆ. ಎನ್ಡಿಎ ಮಿತ್ರ ಪಕ್ಷಗಳು ನಮ್ಮ ಎನ್ಡಿಎ ಜೊತೆಗೆ ನಮ್ಮ ನಾಯಕರಿದ್ದಾರೆ. ಏನೇ ಕಷ್ಟ ಬಂದ್ರು ಅವರು ಇರಬಹುದು, ರಾಮಲಿಂಗಪ್ಪನವರು ಇರಬಹುದು, ವೇದಿಕೆಯಲ್ಲಿ ನಮ್ಮಿರುವಂತಹ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದಾರೆ. ನಾವು ಧ್ವನಿಗೂಡಿ ಕೆಲಸ ಮಾಡಿದ್ರೆ
ಒಂದು DCC ಬ್ಯಾಂಕ್ ಆಗಿರ್ಬೋದು, PNB ಬ್ಯಾಂಕ್ ಆಗಿರ್ಬೋದು, ಎಲ್ಲ BSN ಸೊಸೈಟಿಗಳಾಗಿರ್ಬೋದು, ಮೊನ್ನೆ ತಾನೇ ನಡೆದಿರ್ತಕ್ಕಂತಹ TAPMC ಎಲೆಕ್ಷನ್ ಆಗಿರ್ಬೋದು, ಗೆಲ್ಲಿಸಿರ್ಬೋದು. ನಮ್ಮ ಗುಡಿಬಂಡೆ ಇಲ್ಲಿ ಸೇರಿರತಕ್ಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು, ಮುಂಭಾಗದಲ್ಲಿ ಇರುವ ಮುಖಂಡರು ಎಲ್ಲರ ಕಷ್ಟನೂ ಅದರಲ್ಲಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸುತ್ತೇನೆ. ಅಣ್ಣ ತಮ್ಮಂದ್ರೆ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ರೆಡ್ಡಿರವರು, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪನವರು, DCC ಬ್ಯಾಂಕ್ನ ಮಾಜಿ ನಿರ್ದೇಶಕರು ವೆಂಕಟ ಶಿವಾರೆಡ್ಡಿರವರು, JP ಚಂದ್ರಶೇಖರ್ ರೆಡ್ಡಿರವರು, JDS ಯುವ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣರವರು, ಪುರಸಭೆಯ ಮಾಜಿ ಉಪಾಧ್ಯಕ್ಷ ಆನಾ ಮೂರ್ತಿರವರು, ಬಿಜೆಪಿಯ ಮುಖಂಡರಾದ ಗೋಪಾಲ್ ಕೃಷ್ಣರವರು, ಗುಡಿಬಂಡೆಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿರವರು, ಬಿಜೆಪಿ ಪಕ್ಷದ ಶ್ರೀಮತಿ ಪದ್ಮಾವತಿ ಮೇಡಮ್ ರವರು, ಮುಖಂಡರಾದ ಪಾಚೇನಹಳ್ಳಿ ನಾಗರಾಜ ರೆಡ್ಡಿರವರು ಹಾಗೂ ಶ್ರೀನಿವಾಸ್ ಗಾಂಧಿ, ಗಣೇಶ್, ನರೇಶ್, ಲೋಕೇಶ್, ಸುನೀಲ್ ಮತ್ತಿತರರು ಹಾಜರಿದ್ದರು.